ನಮಸ್ಕಾರ ವೀಕ್ಷಕರೇ, ನಾನು ಬೆಂಗಳೂರಿನ ಅವಲಹಳ್ಳಿ ಅನ್ನೋ ಏರಿಯಾದಲ್ಲಿದ್ದೀನಿ. ಇಲ್ಲಿರೋ ಉದ್ದೇಶ ಇಷ್ಟೇ, ಲೇಕ್ಸ್ ಟು ಲ್ಯಾಂಡ್ ಅಂದ್ರೆ ಮಾಯವಾಗುತ್ತಿರುವ ಕೆರೆಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ತೋರಿಸಲು ತಮಗೆ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ಕೆರೆಯಲ್ಲಿರೋ ನೀರೆಲ್ಲ ಬತ್ತಿ ಹೋಗಿ ಕಸ ಕಡ್ಡಿ ಎಲ್ಲ ತುಂಬಿಕೊಂಡು ಹುಲ್ಲು ಬೆಳೆದು ಬಿಟ್ಟಿದೆ. ಕಾರ್ಖಾನೆಗಳಿಂದ ಬರುತ್ತಿರುವಂತಹ ಈ ಕಲುಷಿತವಾದ ನೀರು ನೇರವಾಗಿ ಈ ಕೆರೆಯನ್ನೇ ಸೇರ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಬೆಂಗಳೂರಿನ ನೂರಾರು ಕೆರೆಗಳು ಮುಚ್ಚಿ ಹೋಗಿದ್ದು ಕೇವಲ ಬೆರಳಿಕೆಯಷ್ಟು ಮಾತ್ರ ಉಳಿದಿದೆ. ಸರ್ಕಾರದ ನಿರ್ಲಕ್ಷ್ಯತೆ ಹೀಗೆ ಮುಂದುವರೆದ್ರೆ ಉಳಿದಿರೋ ಕೆರೆಗಳನ್ನ ಕಳ್ಕೋದ್ರಲ್ಲಿ ಸಂದೇಹವೇ ಇಲ್ಲ. ಮೊದಲೇ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಬೆಂಗಳೂರು ಈ ಸಮಸ್ಯೆಯ ಬಗ್ಗೆ ಪರಿಹಾರ ಕೊಂಡ್ಕೋದು ಸೂಕ್ತ. ಯಾಕಂದ್ರೆ ಎಷ್ಟೋ ಜನರು ದುಡ್ಡು ಕೊಟ್ಟು ನೀರನ್ನ ಕೊಂಡ್ಕೊಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಮುಂದೆ ಬರಬಾರ್ದಂದ್ರೆ ಸ್ನೇಹಿತರೆ, ನಿಮ್ಮ ಏರಿಯಾದಲ್ಲಿರೋ ಕೆರೆಗಳನ್ನ ನಾವು ಸಂರಕ್ಷಣೆ ಮಾಡಲೇಬೇಕು. ಈಗಾಗಲೇ ಎಷ್ಟೊಂದು ಕೆರೆಗಳು ಬಡಾವಣೆಗಳಾಗಿ ಮಾರ್ಪಾಟು ಹೊಂದಿವೆ. ರೋಡ್ ಮಾಡೋದಕ್ಕೆ, ಕಾರ್ಖಾನೆಗಳನ್ನ ಸ್ಥಾಪಿಸುವುದಕ್ಕೆ ಕೆರೆಗಳನ್ನ ಮಾರಿಕೊಂಡಿರುವ ಸಂಗತಿಯೂ ಇದೆ. ಸ್ನೇಹಿತರೆ, ಇಷ್ಟು ಗಲೀಜಾಗಿರೋ ನೀರಿನಿಂದ ರೋಗಗಳು ಉತ್ಪತ್ತಿಯಾಗೋದು ಅಕ್ಷರಶಃ ಸತ್ಯ. ಸುತ್ತಮುತ್ತಲಿರುವಂತಹ ಜನರು ಈ ನೀರನ್ನೇ ಬಳಸ್ತಾ ಇದ್ದಾರೆ. ದನಕರುಗಳು ಸಹ ಈ ನೀರನ್ನೇ ಕುಡಿತಾ ಇದ್ದಾವೆ. ಕಾರ್ಖಾನೆಗಳಿಂದ ಬರುವ ಕಲುಷಿತ ನೀರು ಸಹ ಇದಕ್ಕೆ ಸೇರೋದಲ್ಲದೆ ಸುತ್ತಮುತ್ತಲಿರುವ ಈ ಮನೆಗಳ ಟಾಯ್ಲೆಟ್ಗಳ ನೀರು ಸಹ ಇದಕ್ಕೆ ಸೇರುತ್ತೆ. ಸ್ವಚ್ಛ ಸುಂದರವಾದ ಕೆರೆಗಳಿಂದ ಪ್ರಕೃತಿಯ ಸೌಂದರ್ಯ ಕೂಡ ಹೆಚ್ಚಿಸುತ್ತದೆ. ಪಶು ಪಕ್ಷಿಗಳ ಪಾಲನೆಯಾಗುತ್ತದೆ. ಇಂತಹ ಕೆರೆಗಳಿಂದ ಮುಂದೊಂದು ದಿನ ನೀರಿನ ಸಮಸ್ಯೆ ಕೂಡ ಬಗೆಹರಿಬಹುದು. ಮನೆಗಳಿಗೆ, ಕಾರ್ಖಾನೆಗಳಿಗೆ ಅಂತಾನೆ ಬೇರೆ ಜಾಗಗಳಿವೆ. ಅಂತಹ ಜಾಗಗಳನ್ನೇ ನಾವು ಬಳಸಬೇಕು. ಪ್ರಕೃತಿಯಲ್ಲಿ ಬದುಕುತ್ತಿರುವ ನಾವು ಪ್ರಕೃತಿಯ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಂದ್ರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಯಾನಕವಾಗಿರುತ್ತದೆ. ನೋಡಿ ವೀಕ್ಷಕರೇ, ಈ ಕೆರೆಗಳ ಬಗ್ಗೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಎಂಬುದನ್ನ. ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಕೆರೆಗಳ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಕೆರೆಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಟೆಂಡರ್ ಮಾತ್ರ. ಈ ಕಡೆ ಎಲ್ಲ ನೋಡಿ ಕೆರೆಗಳು ಯಾವುದು ಅಭಿವೃದ್ಧಿನೇ ಆಗಿಲ್ಲ. ಸುತ್ತಮುತ್ತ ಹಳ್ಳಿಗಳಿಂದ ಏನು ಬರುತ್ತೆ ಡ್ರೈನೇಜ್ ವಾಟರ್, ಈ ಪಿಟ್ ವಾಟರ್ ಅಂತ ಅಂತಾರೆ. ಈ ಪಿಟ್ ವಾಟರ್ ಹಳ್ಳಿಗಳಿಂದ ಬರದೇ ಇರ್ಬೋದು, ಆದರೆ ಡ್ರೈನೇಜ್ ವಾಟರ್ ಅಂತ ಏನಿದೆ ಅಲ್ಲಿ ವ್ಯವಸಾಯ ಮಾಡೋ ಒಂದು ಕಲ್ಟಿವೇಷನ್ಗೆ ಏನು ಅದು ವಾಟ್ರು, ಅದು ವೇಸ್ಟ್ ವಾಟರ್ ಅಂತ ಬರುತ್ತೆ, ಎಲ್ಲ ಇಲ್ಲಿಗೆ ಸಪ್ಲೈ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿಂದ ಎಲ್ಲ ಬಂದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಆ ಕಡೆ ನೋಡಿದ್ರೆ ಇದೆರಡು ಅವಲಹಳ್ಳಿ ಕೆರೆ, ಅದು ಮೇವಳ್ಳಿ ಕೆರೆ ಅಂತ ಹೇಳ್ತಾರೆ. ಬಟ್ ಇದೆರಡು ಒಂದಕ್ಕೆ ಅಟ್ಯಾಚ್ ಆಗಿದೆ. ಆ ಕೆರೆಗೂ ಅಷ್ಟೇ, ಆ ಕಡೆಯಿಂದ ಸುತ್ತಮುತ್ತ ಏರಿಯಾಗಳಿಂದ ಏನಿದೆ ಪಿಟ್ ವಾಟರ್ಸ್ ಮತ್ತು ಆ ಡ್ರೈನೇಜ್ ವಾಟರ್ ಅಂತ ಏನು ಹೇಳ್ತಾರೆ ಅದೆಲ್ಲ ಬಂದು ಇಲ್ಲಿಗೆ ಸೇರ್ಕೊಳ್ಳುತ್ತೆ. ಆ ರಾಜಕಾಲುವೆ ಅಂತ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ರಾಜಕಾಲುವೆ ಕೂಡ ಇದಕ್ಕೆ ಅಟ್ಯಾಚ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಾ ಇದೆ ಸರ್. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಈ ಬೇಸಿಗೆಗಾಲದಲ್ಲಿ ವಾರಕ್ಕೆ ಒಂದ್ಸತಿನೋ 10 ದಿನಕ್ಕೆ ಒಂದ್ಸತಿನೋ ನೀರು ಬಿಡ್ತಾರೆ. ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮ್ಮ ಏರಿಯಾದಲ್ಲಿ ಟ್ಯಾಂಕರು ಅಥವಾ ಫಿಲ್ಟರ್ ಹಾಕ್ಸ್ಬಿಟ್ರೆ ತುಂಬ ಸಹಕಾರ ಆಗುತ್ತೆ. ಅದಲ್ಲದೆ ಕೆರೆ ಸುತ್ತಮುತ್ತಲಿನ ಜಾಗದಲ್ಲಿ ಏನು ಖಾಲಿ ಜಾಗ ಇದೆ ಅದರಲ್ಲೂ ಉದ್ಯಾನವನ ಏನಾರು ನಿರ್ಮಿಸ್ಬಿಟ್ರೆ ಅದು ಒಂದು ತುಂಬ ಒಳ್ಳೇದು ಮಾಡಿದೆ. ನಾನು ಇಲ್ಲಿ ನೀವು ನೋಡ್ತಿರೋ ಹಾಗೆ ಇದು ನಮ್ಮೂರು ಕೆರೆ. ಇದು ತುಂಬ ಹಾಳಾಗಿದೆ. ಏಕೆಂದರೆ ಇದರಲ್ಲಿ ಹೂಳೆತ್ತಿ ತುಂಬ ವರ್ಷಗಳೇ ಆಗಿದೆ. ಸರ್ಕಾರ ಆಗಲಿ, ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಇದ್ದ ಕಡೆ ಗಮನ ಹರಿಸೇ ಇಲ್ಲ. ಇದರಿಂದ ತುಂಬ ಅನಾನುಕೂಲವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೆರೆಯ ಹೂಳೆತ್ತರಿಂದ ಇಲ್ಲಿನ ಅಂತರ್ಜಲದ ಮಟ್ಟ ಅಭಿವೃದ್ಧಿಯಾಗುತ್ತದೆ. ಕೆರೆ ಸುತ್ತಮುತ್ತ ಪಾರ್ಕ್ ಉದ್ಯಾನವನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಪಬ್ಲಿಕ್ಗೆ. ನನ್ನ ಹೆಸರು ಪ್ರಮಯ ಅಂತ, ಇದೇ ಅವಳಹಳ್ಳಿ ಕೆರೆ ನಿವಾಸಿಯಾಗಿದ್ದೀನಿ ನಾನು. ಸೊ ಅವಳಹಳ್ಳಿ ಕೆರೆ ನೀವು ನೋಡ್ತಿದ್ದೀರಾ, ಇಲ್ಲಿ ಖಾಲಿ ಈ ಏರಿಯಾದಲ್ಲೆಲ್ಲ ಕಸಕಡ್ಡಿಗಳಿಂದ ತುಂಬಿರೋ ಈ ಕಳಪೆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ನೀರಿಂದ ಕಲುಷಿತಗೊಂಡಿದೆ ಆಲ್ರೆಡಿ. ಸೊ ಇದನ್ನ ಹೀಗೆ ಬಿಟ್ಟರೆ ಒಂದಲ್ಲ ಒಂದು ದಿವಸ ಜಮೀನಾಗಿ ಮಾರ್ಪಡೋದಕ್ಕೆ ಚಾನ್ಸೇ ಇಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಾಗಿ ಇಡಬೇಕಂತ ನನ್ನ ಅನಿಸಿಕೆ.
ಇಂತಹ ಸ್ವಚ್ಛಂದವಾದ ಕೆರೆಗಳಲ್ಲಿ ನಾವು ನೆಲೆಸುತ್ತಾ ಬಂದರೆ ನಮ್ಮ ಮನಸ್ಸಿಗೆ ಏನೋ ಒಂದು ಆಹ್ಲಾದಕರ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ವಾಯು ವಿಹಾರ ಮಾಡಬಹುದು. ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಗೇಮ್ಸ್ ಆಡಬಹುದು. ಚಿಕ್ಕ ಮಕ್ಕಳ ಪ್ಲೇಯಿಂಗ್ ಝೋನ್ ಇದೆ. ಇಲ್ಲಿ ಜಾಗಿಂಗ್ ಮಾಡಬಹುದು, ಮೆಡಿಟೇಷನ್ ಮಾಡಬಹುದು. ನಮ್ಮ ಜೀವನದಲ್ಲಿರೋ ಟೆನ್ಷನ್ಗಳನ್ನು ಮರೆತು ಒಂದು ಕಾಲ ನಾವು ಇಲ್ಲಿ ರಿಲ್ಯಾಕ್ಸೇಷನ್ ಮಾಡಬಹುದು. ಇಂತಹ ಕೆರೆಗಳು ಪ್ರತಿಯೊಂದು ಊರಿಗೂ ಅವಶ್ಯಕವಾಗಿದೆ. ಆದ ಕಾರಣ ನಮ್ಮ ಮಧ್ಯದಲ್ಲಿರುವ ಸಾವಿರಾರು ಕೆರೆಗಳನ್ನು ನಾವು ಅಭಿವೃದ್ಧಿಪಡಿಸೋಣ. ಎಲ್ಲ ಜನರು ತಮ್ಮ ದಿನನಿತ್ಯದ ಕೆಲಸದ ಒತ್ತಡದಲ್ಲಿ ತಮ್ಮ ನೆಮ್ಮದಿಯನ್ನು ಮರೆತಿರುತ್ತಾರೆ. ಆದ ಕಾರಣ ಅಂತಹ ಜನಗಳಿಗೆ ಇಂತಹ ಕೆರೆಗಳನ್ನು ನಾವು ಅಭಿವೃದ್ಧಿಪಡಿಸಿ ಅವರಿಗೆ ನೀಡಿದರೆ ಅವರ ಮನಸ್ಸಿಗೆ ಒಂದಿಷ್ಟು ಸಂತೋಷ ನಾವು ನೀಡಿದಂತಾಗುತ್ತದೆ. ಆದ ಕಾರಣ ಜನಗಳೇ, ಇವತ್ತೇ ಪಣ ತೊಡಿ, ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಗ್ಗಟ್ಟಾಗಿ ಕೆರೆಗಳನ್ನು ಅಭಿವೃದ್ಧಿಪಡಿಸೋಣ. ಇಂತಹ ಕೆರೆಗಳು ನಮ್ಮ ನಿಮ್ಮ ಮಧ್ಯೆ ಸಾವಿರಾರು ಇದೆ. ಆ ಕೆರೆಗಳ ಬಗ್ಗೆ ನಾವು ಗಮನ ಹರಿಸಿದ್ರೆ ಅವುಗಳನ್ನು ಕಾಪಾಡುವಲ್ಲಿ ನಾವು ಯಶಸ್ವಿ ಆಗ್ತೀವಿ. ಬರಗಾಲ ಬರುವ ಮುನ್ನ ಎಚ್ಚರಿಕೆ ವಹಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ.